ಇವತ್ತು ನಾವು ಪ್ರತಿದಿನ ನೋಡ್ತಾ ಇರ್ತೀವಿ. ಆಟೋ ಓಡಿಸ್ಕೊಂಡು ಆಟೋ ಡ್ರೈವರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಸಿಗರೇಟ್ ಸೇದ್ಕೊಂಡು ಹೋಗ್ತಾ ಇರ್ತಾರೆ. ಇದು ತಪ್ಪು ಅಂತ ಗೊತ್ತಿದ್ರುನು ಅದನ್ನೇ ಮಾಡ್ತಾ ಇರ್ತಾರೆ. ಯಾರೋ 100ಕ್ಕೆ ಒಂದು 10% ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಿರ್ತಕ್ಕಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಆಟೋ ಡಿಪಾರ್ಟ್ಮೆಂಟ್‌ಗೆ ಒಂದು ಕೆಟ್ಟ ಹೆಸರು. ಆಟೋ ಅಂದ್ರೇನು ಜನಗಳಿಗೆ ಬೇಸರ ಆಗ್ಬಿಟ್ಟೈತೆ. ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ನಡವಳಿಕೆ ಅಳವಡಿಸ್ಕೊಂಡ್ರೆ ಪಬ್ಲಿಕ್ಸ್ ನಿಮಗೂ ಕೂಡ ಖಂಡಿತ ಸಪೋರ್ಟ್ ಮಾಡ್ತಾರೆ ಆಟೋ ಪರವಾಗಿನು. ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ನೀವು ಮಾಡಿರ್ತಕ್ಕಂಥ ತಪ್ಪು ಹೈಕೋರ್ಟ್ ವರೆಗೂ ಹೋಗಿ ಚರ್ಚೆ ಆಗ್ತದೆ ಅಂದ್ರೆ ಅಲ್ಲಿ ನೀವೇ ತಿಳ್ಕೋಬೇಕು ಎಷ್ಟ್ರ ಮಟ್ಟಿಗೆ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಇವತ್ತು ಅಂತವ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೇರಿಯರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನ ವಾಚ್ ಮಾಡ್ತಾ ಇರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಇವತ್ತು ಯಾರೋ ಒಂದಿಷ್ಟು ಜನ, ಸ್ವಲ್ಪ ಬೆರಳೆಣಿಕೆ ಅಷ್ಟು ಜನ ಮಾಡ್ತಕ್ಕಂಥ ತಪ್ಪಿಗೆ ಇವತ್ತು ಆಟೋ ಡ್ರೈವರ್ಸ್ ಇಡೀ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ. ಇವತ್ತು ಪಬ್ಲಿಕ್ಸ್ ಯಾರೇ ಕೇಳಿದ್ರು ಇವತ್ತು ತುಂಬಾ ಜನ ಆಟೋ ಹೆಂಗಿದೆ ಇದು ನಿಮಗೆ ಸರ್ವಿಸ್ ಅಂದ್ರೆ ನಿಜವಾಗ್ಲೂ ಬ್ಯಾಡ್ ನೆಗೆಟಿವ್ ಕೊಡ್ತಾರೆ. ಎಷ್ಟು ಜನ ಅಂದ್ರೆ ಯಾರನ್ನ ಕೇಳಿದ್ರು ಅಷ್ಟೇ, ಎಲ್ಲೋ 100ಕ್ಕೆ ಒಬ್ರು ಇಬ್ರು ಕರೆಕ್ಟ್ ಆಗಿ ಹೇಳೋರು. ಯಾಕಂದ್ರೆ ಇವತ್ತು ಅವ್ರು ನಡ್ಕೊಂತಕ್ಕಂಥ ರೀತಿ ಹಂಗಾಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಕರೆಕ್ಟ್ ಆಗಿ ಕಸ್ಟಮರ್ ಹತ್ರ ಬಿಹೇವಿಯರ್ ಸರಿ ಇಲ್ಲ, ರೆಸ್ಪಾನ್ಸ್ ಕೊಡಲ್ಲ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ. ಲೇಡೀಸ್ಗೂ ಅಷ್ಟೇ ಹೆಂಗ್ ಬೇಕಂಗ್ ಮಾತಾಡ್ತಾರೆ. ಕೆಲವೊಬ್ಬೊಬ್ರು, ಎಲ್ಲರೂ ಹೇಳ್ತಿಲ್ಲ, ಯಾರೋ ಕೆಲವೊಂದಿಷ್ಟು ಜನ ಕರೆದ ಕಡೆ ಹೋಗಲ್ಲ, ಮನ್ಸಿ ಬಂದಂಗೆ ಅಮೌಂಟ್ ಕೇಳ್ತಾರೆ, ಮೀಟರ್ ಹಾಕಲ್ಲ. ಈ ತರ ಅನೇಕ ಅನೇಕ ಘಟನೆಗಳು. ಡ್ರೈವಿಂಗ್ ಅಲ್ಲಿನೇ ಸಿಗರೇಟ್ ಸೇರ್ತಾ ಇರ್ತಾರೆ. ನಾನು ಎಷ್ಟೋ ಜನ ನೋಡ್ತೀನಿ ಬೆಂಗಳೂರಲ್ಲಿ ದಿನನಿತ್ಯ ಡ್ರೈವಿಂಗ್ ಅಲ್ಲಿ ಸಿಗರೇಟ್ ಸೇದ್ಕೊಂಡು ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಇದು ಪಬ್ಲಿಕ್ ಸ್ಪೇಸ್ ಅಲ್ಲಿ ಸಿಗರೇಟ್ ಸೇದೋಂಗೆ ಇಲ್ಲ. ಗೌರ್ಮೆಂಟ್ ಇಂದಾನೆ ಕೂಡ ರೂಲ್ಸ್ ಆಗಿದೆ, ಪಬ್ಲಿಕ್ ಸ್ಪೇಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಮೋಕಿಂಗ್ ಮಾಡಂಗಿಲ್ಲ ಅಂತ. ಇದೇನಾದ್ರು ಪೊಲೀಸ್ ಹಿಡಿದು ಕೇಸ್ ಹಾಕಿದ್ರೆ ಫೈನ್ ಕಟ್ಟಿ ಹೋಗ್ತಾರೆ. ಅವಾಗ ಸುಮ್ನೆ ಫೈನ್ ಕಟ್ತಾರೆ, ಏನು ಮಾತಾಡಲ್ಲ. ಅದೇ ನಾವೇನಾದ್ರು ಇದೆಲ್ಲ ಮಾಡಕ್ ತಪ್ಪು ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಮನ್ಸಿಗೆ ಬಂದಂಗೆ ಕಮೆಂಟ್ಸ್ ಹಾಕ್ತಾರೆ. ಇದು ನಿಮ್ಮ ಮನಸ್ಸಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವೇ ತಿಳ್ಕೊಬೇಕಲ್ವಾ. ನಾವೇನ್ ತಪ್ಪೇನು ಹೇಳ್ತಾ ಇಲ್ಲ, ಇರೋದೇ ಹೇಳ್ತಿರೋದು. ಯಾರೋ ಒಂದಿಷ್ಟು ಜನ ಅಂತಾನೆ ಇವತ್ತು ಮೆನ್ಷನ್ ಮಾಡಿ, ಇಡೀ ಆಟೋದಲ್ಲಿ ಅಷ್ಟು ಲಕ್ಷ ಜನನೇ ಅಂತ ಹೇಳ್ತಾ ಇಲ್ಲ, ಯಾರೋ ಸ್ವಲ್ಪ ಜನ, ಒಂದು 10% 100ಕ್ಕೆ ಮಾಡ್ತಕ್ಕಂಥ ಕೆಲಸಗಳು. ಇವತ್ತು ಮೆಜೆಸ್ಟಿಕ್ ಏರಿಯಾ ಇರ್ಬೋದು, ರೈಲ್ವೆ ಸ್ಟೇಷನ್ ಏರಿಯಾ ಇರ್ಬೋದು, ಕೆಲವೊಂದು ಹೈ ಡಿಮ್ಯಾಂಡ್ಗಳು ಏರಿಯಾ ಇರ್ಬೋದು, ಅಲ್ಲೆಲ್ಲ ಹೋದ್ರೆ ಮೀಟ್ರೇ ಅವ್ರು ಹಾಕಲ್ಲ. ಮತ್ತೆ ಆನ್ಲೈನ್ ಸರ್ವಿಸ್ ಯಾವ್ದೋ ಆನ್ ಮಾಡ್ಕೊಳಲ್ಲ. ಅಲ್ಲಿ ಏನ್ ಕಸ್ಟಮರ್ ಬಂದು ಆಟೋ ಬಾಡಿಗೆ ಕೇಳಿದ್ರೆ ಮನ್ಸಿ ಬಂದಂಗೆ ಕೇಳ್ತಾರೆ. ಒಂದು 5 ಕಿಲೋಮೀಟರ್ ಹೋಗೋದಕ್ಕೆ 400-500 ರೂಪಾಯಿ. ಅಲ್ಲೊಂತ ಜಾಗ ಒಂಥರ ಸುಲಿಗಾದಂಗೆ ಆಗ್ಬಿಟ್ಟಿದೆ ಕೆಲವೊಂದು ಏರಿಯಾಗಳು. ಮನ್ಸಿ ಬಂದಂಗೆ ಕೇಳ್ತಾರೆ. ಏನ್ ಅಲ್ಲೆಲ್ಲ ಮಾತಾಡ್ಕೊಂಡೇ ಮಾಡ್ತಾರ ಈ ತರ ಒಟ್ಟಿಗೆನೆ, ಇಲ್ಲ ಅಲ್ಲಿ ಇರೋ ಏರಿಯಾನೇ ಹಂಗೆ ಅಂತ ಗೊತ್ತಿಲ್ಲ. ಇದು ಚೇಂಜ್ ಆಗ್ಬೇಕು ಬೆಂಗಳೂರಲ್ಲಿ. ಇವತ್ತು ಅಗ್ರಿಕೇಟ್ ಕಂಪ್ನಿಗಳು ಬಂದಿರೋದ್ರಿಂದ ಎಷ್ಟೋ ಆಟೋ ಡ್ರೈವರ್ಸ್ ಜೀವನ ಮಾಡ್ತಾ ಇರೋದ್ರಿಂದ ಇವತ್ತು ಅದೇ ಕಂಪ್ನಿಗಳಿಗೆ ಬೈತಾರೆ ಇವರು. ಇವತ್ತು ಅಗ್ರಿಕೇಟ್ ಕಂಪ್ನಿಗಳು ಇಲ್ಲಾಂದ್ರೆ ಆಟೋಗಳು ಜೀವನ ಮಾಡೋದೇ ಕಷ್ಟ ಆಯ್ತು. ಇಷ್ಟು ಲಕ್ಷಾಂತರ ಆಟೋ ಡ್ರೈವರ್ಸ್ ಬೆಂಗಳೂರಲ್ಲಿ. ಇವತ್ತು ಯಾರು ಕಸ್ಟಮರ್ ಆಟೋ ಇರತ್ತ ಹುಡಿಕೆ ಬರಲ್ಲ, ಅವ್ರ ಇರೋದಕ್ಕೆ ಆಟೋಗಳು ಹೋಗ್ಬೇಕು ಇವತ್ತು. ಆ ತರ ಒಂದು ಸಿಚುವೇಶನ್ ಬಂದಿದೆ. ಇವತ್ತು ಟೆಕ್ನಾಲಜಿ ಚೇಂಜ್ ಆಗಿದೆ. ಹಂಗಾಗಿ ಇವತ್ತು ನೀವೆಲ್ಲ ಕೈ ಬಾಡಿಗೆ ಹೊಡಿತೀನಿ ಅಂದ್ರೆ ಗ್ಯಾರಂಟಿ ಯಾರು 500 ರೂಪಾಯಿ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ಕಷ್ಟ ಇದೆ. ಇದು ನಾವ್ ಹೇಳ್ತಾ ಇಲ್ಲ, ನಿಮ್ಮ ಆಟೋ ಡ್ರೈವರ್ಸ್ ಹೇಳ್ತಾ ಇದಾರೆ, ಅವರೇ ಒಪ್ಕೊಂಡಿದ್ದಾರೆ. ಇವತ್ತು ಕೈ ಬಾಡಿಗೆ ಹೊಡೆದ್ರೆ ನಾವು 500 ರೂಪಾಯಿ ಸಂಪಾದನೆ ಮಾಡಕ್ ಆಗಲ್ಲ. ಇವತ್ತೇನ್ ರಾಪಿಡೋ, ಓಲಾ, ಊಬರ್ ಇದಾವಲ್ವಾ, ಈ ಕಂಪ್ನಿಗಳಿಂದನೇ ಇವತ್ತು ಎಲ್ಲ ಆಟೋ ಡ್ರೈವರ್ಸ್ ಎಷ್ಟೋ ಜನ ಜೀವನ ನಡೀತಾ ಇದೆ. ಈ ಆನ್ಲೈನ್ ಬುಕ್ಕಿಂಗ್, ಇವತ್ತೆಲ್ಲ ಕಸ್ಟಮರ್ ಆನ್ಲೈನ್ ಬುಕ್ಕಿಂಗ್ ಮಾಡೋದಕ್ಕೆ ಇವತ್ತು ಅವ್ರಿಗೆ ಬಾಡಿಗೆ ಬರ್ತಾ ಇರೋದು. ಹಂಗಾಗಿ ಇವತ್ತು ಆ ಕಂಪ್ನಿಗಳ ವಿರುದ್ಧನೇ ತಿರುಗಿ ಬೀಳ್ತಾರೆ ಇವತ್ತು ಆಟೋ ಡ್ರೈವರ್ಸ್ ಕೆಲವೊಂದಿಷ್ಟು ಜನ. ಅದ್ರಲ್ಲೂ ಫುಲ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಏನ್ ಈ ಎಕ್ಸ್ಟ್ರಾ ಸುಲಿಗೆ ಮಾಡ್ತಾರಲ್ಲ ಬಾಡಿಗೆ ಕೇಳ್ಕೊಂಡು, ಇವರು ಈ ಕಂಪ್ನಿಗಳು ಬ್ಯಾನ್ ಮಾಡಿ, ಈ ಕಂಪ್ನಿಗಳು ಕ್ಲೋಸ್ ಆಗ್ಬೇಕು ಅಂತ. ಆ ಕಂಪ್ನಿ ಕ್ಲೋಸ್ ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸುಲಿಗೆ ಮಾಡ್ಬೋದಲ್ಲ ಅಂತ. ಹಂಗಾಗಿ ಇದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಆನ್ಲೈನ್ ಕಂಪ್ನಿಲಿ ಇಷ್ಟೋ ಲಕ್ಷಾಂತರ ಜನ ಕೆಲಸ ಮಾಡ್ತಾರಲ್ಲ, ಅವ್ರಿಗೂ ಪ್ರಾಬ್ಲಮ್ ಇವತ್ತು. ಇವ್ರು ಮಾಡ್ತಕ್ಕಂಥ ಕೆಲಸದಿಂದ ಅವ್ರು ನಿಯತ್ತ ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ಬರೋ ಬಾಡಿಗೆ ಮಾಡ್ಕೊಂಡು ಯಾವ್ದೇ ತರ ತೊಂದರೆ ಕೊಡ್ದಂಗೆ ಪಬ್ಲಿಕ್ಸ್ಗೆ ಕರೆಕ್ಟ್ ಸರ್ವಿಸ್ ಕೊಟ್ಕೊಂಡಿದ್ದಾರೆ ಎಷ್ಟೋ ಜನ. ಬಟ್ ಯಾರೋ ಒಂದಿಷ್ಟು ಜನ ಮಾಡ್ತಿರೋ ತಪ್ಪಿಗೆ ಎಲ್ಲಾರಿಗೂ ಇವತ್ತು ಆಟೋ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಅಂತ ಪಬ್ಲಿಕ್ಸ್ ಬೆಳ್ ಮಾಡಿ ತೋರ್ಸಕ್ಕಂತ ಟೈಮ್ ಬಂದಿದೆ. ನಾವು ಹೇಳಿಲ್ಲ, ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರೇ ಕೇಳ್ಬಿಟ್ಟಿದ್ದಾರೆ ಮೊನ್ನೆ ಒಂದು ಹಿಯರಿಂಗ್ ಡೇಟ್ ಅಲ್ಲಿ. ನೀವು ಆಟೋ ಡ್ರೈವರ್ಸ್, ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಪಬ್ಲಿಕ್ಸ್ಗೆ ಎಷ್ಟು ಮಟ್ಟಿಗೆ ಸೇವೆ ಕೊಡ್ತಾ ಇದ್ದೀರಾ, ಯಾವ ತರ ನಡ್ಕೊಂತ ಇದೀರಾ ಪಬ್ಲಿಕ್ಸ್ ಹತ್ರವ, ರೆಸ್ಪಾನ್ಸ್ ಕೊಡ್ತೀರಾ ನೀವು, ಒಂಥರ ಗೂಂಡಾಗಿರಿ ರೀತಿ ವರ್ತನೆ ಮಾಡ್ತೀರಾ ನೀವು. ಪಬ್ಲಿಕ್ಸ್ ಏನಾರು ಕರೆದ ಕಡೆ ಹೋಗಿಲ್ಲ ಅಂದ್ರೆ, ಕೇಳಿಲ್ಲ ಅಂದ್ರೆ, ಅವರೇ ಕೇಳಿದ್ದಾರೆ. ಇದೆಲ್ಲ ಅಲ್ಲಿವರೆಗೂ ಹೋಗಿ ತಲುಪಿದೆ ಅಂದ್ರೆ ಇಲ್ಲಿ ನೀವು ಮಾಡ್ತಕ್ಕಂಥ ಪ್ರಾಬ್ಲಮ್ ಇದು ಅಲ್ವಾ. ಇದು ನಾವೇನು ಯಾವ್ದು ಕ್ರಿಯೇಟ್ ಮಾಡ್ಕೊಂಡು ಹೇಳಿಲ್ಲ. ಇವತ್ತು ಬೆಂಗಳೂರಲ್ಲಿ ನಡೀತಿರ್ತಕ್ಕಂಥ ಘಟನೆನೇ ಇದು ಪ್ರತಿದಿನ. ಎಲ್ಲ ಏನ್ ಕೆಲವೊಂದಿಷ್ಟು ಜನ ಮಾಡ್ತಾ ಇದಿರಲ್ವಾ ಈ ತರ ಪ್ರಾಬ್ಲಮ್ಗಳು, ಈ ಘಟನೆಗಳೇ ಇವತ್ತು ಹೈಕೋರ್ಟ್ ಅಲ್ಲಿ ವಾದ ವಿವಾದಕ್ಕೆ ಚರ್ಚೆ ಆಗಿದಾವೆ. ಇದೆಲ್ಲ ಏನಕ್ಕೆ? ಇದೆಲ್ಲ ನಿಮಗೆ ಪ್ರಾಬ್ಲಮ್ ಇದು ನಾಳೆ ದಿವಸ.
ಬೇರೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಇದು ನಾವು ಮಾಡೋದು ನಾವೇ ಅನುಭವಿಸ್ಬೇಕು ಅಂತಾರಲ್ಲ ಆ ತರ ಇದು. ನೀವು ಮಾಡಿರೋದು ನಿಮಗೆ ಪ್ರಾಬ್ಲಮ್, ನಿಮಗೆ ರಿವರ್ಸ್ ಹೊಡೆಯುತ್ತೆ ಕರ್ಮ ರಿಟರ್ನ್ಸ್ ಅನ್ನಂಗೆ. ಇವೆಲ್ಲ ಆಗೋದಕ್ಕೆ ಏನ್ ಕೇಳಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ. ಆ ತರ ಒಂದು ಪರಿಸ್ಥಿತಿ ಬಂದ್ ನಿಂತ್ಕೊಳುತ್ತೆ. ಇವತ್ತು ಇಷ್ಟೆಲ್ಲ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇದ್ದೇನೆ ಇವರು ಈ ತರ ಮಾಡ್ತಾ ಇದ್ದಾರೆ ಪಬ್ಲಿಕ್ಸ್‌ಗೆ. ನಾಳೆ ದಿವಸ ಏನಾದ್ರು ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬ್ಯಾನ್ ಮಾಡ್ಬಿಟ್ರೆ, ಇನ್ನು ಎಷ್ಟ್ರ ಮಟ್ಟಿಗೆ ಜನಗಳಿಗೆ ತೊಂದರೆ ಕೊಡ್ಬೋದು, ಎಷ್ಟು ಅಮೌಂಟ್ ಎಕ್ಸ್ಟ್ರಾ ಸುಲಿಗೆ ಮಾಡ್ಬೋದು. ನಾಳೆ ದಿವಸ ಪಬ್ಲಿಕ್ಸ್ ಹೆಂಗೆ ಓಡಾಡಕ್ ಆಗತ್ತೆ ಆಟೋದಲ್ಲಿ ಅನ್ನೋದು ಕೂಡ ಒಂದು ನೆಕ್ಸ್ಟ್ ಥಾಟ್ ಎಲ್ಲರೂ ಯೋಚನೆ ಮಾಡ್ಲೇಬೇಕು. ಕೋರ್ಟ್ ಆಗ್ಬೋದು, ಪಬ್ಲಿಕ್ಸ್ ಆಗ್ಬೋದು, ಯಾರೇ ನೀವು ಆಟೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಅವ್ರು ಎಲ್ಲರೂ ಅಷ್ಟೇ ಯೋಚನೆ ಮಾಡ್ಲೇಬೇಕು ಈ ವಿಚಾರನ. ಹಂಗಾಗಿ ನೀವು ಸರಿ ಹೋಗ್ಬೇಕು ಫಸ್ಟ್. ಫಸ್ಟ್ ನಿಮ್ಮಲ್ಲಿರ್ತಕ್ಕಂಥ ತಪ್ಪನ್ನ ತಿದ್ಕೋಬೇಕು ನೀವು. ನೀವು ಸರಿ ಹೋಗಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನೂ ಬ್ಯಾನ್ ಆಗಲ್ಲ. ಪಬ್ಲಿಕ್ಸ್ ಯಾವ್ದೇ ಕಾರಣಕ್ಕೂ ಆಟೋಗಳಿಗೆ ಬರೋದು ಸಂಖ್ಯೆ ಕಮ್ಮಿ ಆಗತ್ತೆ ಮುಂದಿನ ದಿನಗಳಲ್ಲಿ. ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಬುಕ್ಕಿಂಗೇ ಮಾಡೋದು. ಎಲ್ಲೋ ರೇರ್ ಬುಕ್ ಮಾಡಕ್ ಬರ್ದೇ ಇರೋರು ಮಾತ್ರ ಬಸ್ ಸ್ಟಾಪ್‌ಗಳಲ್ಲಿ ಈ ನಾರ್ತ್ ಇಂಡಿಯನ್ಸ್ ಊರಿಂದ ಬರ್ತಾರಲ್ಲ ಅಂತವ್ರು ಮಾತ್ರ ಬಾಡಿಗೆ ಕೇಳ್ತಾರೆ. ಅದ್ ಬಿಟ್ರೆ ಗೊತ್ತಿರೋಂತ ಆಲ್ಮೋಸ್ಟ್ ಎಲ್ಲಾ ಕಸ್ಟಮರ್ ಆನ್ಲೈನ್ ಬುಕಿಂಗ್ ಮಾಡ್ಕೊಂಡೆ ಹೋಗೋದು ಇವಾಗ. ನಾಳೆ ದಿವಸ ಏನಾದ್ರು ಕಂಪ್ನಿಗಳು ಮುಚ್ಕೊಂಡು ಹೋಗ್ಬಿಟ್ರೆ ಮುಗ್ದೋಯ್ತು. ಇವತ್ತು ಆಟೋಗಳು ಬೆಂಗಳೂರಲ್ಲಿ ಜೀವನ ಮಾಡಕ್ ಆಗೋದೇ ಇಲ್ಲ. ಆ ತರ ಕಷ್ಟಕ್ಕೆ ಬಂದ್ಬಿಡುತ್ತೆ. ಇವತ್ತು ನೀವೇನ್ ಅಗ್ರಿಕೇಟ್ ಕಂಪ್ನಿಗಳ ವಿರುದ್ಧನೇ ತಿರುಗಿ ಬಿದ್ದಿದ್ದೀರಾ. ನಾಳೆ ದಿನ ಅವ್ರೇನಾದ್ರು ರಿಟರ್ನ್ ಫುಲ್ ಕಂಪ್ಲೀಟ್ ಆಟೋ ಕ್ಯಾಬ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರು ಅಂದ್ರೆ ಏನ್ ಮಾಡ್ತೀರಾ ನೆಕ್ಸ್ಟ್? ಹುಡುಕೊಂಡು ಹೋಗ್ತೀರಾ ಕಸ್ಟಮರ್ ಎಲ್ಲಿದಾರೆ ಅಲ್ಲಿಗೆ ನೀವು? ಹೋಗಲ್ಲ. ಬಸ್ ಸ್ಟಾಪ್ ಅಲ್ಲಿ ಎಷ್ಟು ಅಂತ ಬಾಡಿಗೆ ಬರುತ್ತೆ ಬಸ್ ಸ್ಟಾಪ್ ಅಲ್ಲೇನೆ. ಜನ ಎಲ್ಲಿ ಓಡಾಡ್ತಾರೆ? ಯಾವಾಗ್ಲೂ ಅಲ್ಲೇ ನಿಂತ್ಕೊಳಕ್ ಆಗತ್ತಾ? ಆಗಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಇದನ್ನು ಯೋಚನೆ ಮಾಡ್ಬೇಕು ನೀವು. ಇವತ್ತೇನೋ ನೀವ್ ಹೇಳ್ಬೋದು, ಇವತ್ತು ಅಗ್ರಿಗೇಟ್ ಕಂಪ್ನಿ ಇಲ್ಲ ಅಂದ್ರೆ 35 ವರ್ಷದಿಂದ ನಮ್ದು ಆಟೋ ಸರ್ವಿಸ್ ಇದೆ ಅಂತಿದ್ರಿ. ಅವಾಗ ಆಟೋ ಸರ್ವಿಸ್ ಇದೆ 35 ವರ್ಷದಿಂದ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವಾಗೆಲ್ಲ ಜನಸಂಖ್ಯೆ ಕಮ್ಮಿ ಇತ್ತು. ಅದೇ ತರ ಆಟೋಗಳು ಕೂಡ ತುಂಬಾ ಕಡಿಮೆ ಇದ್ದು. ಅವಾಗ ಬಸ್ ಸ್ಟಾಪ್‌ಗಳಿಗೆ ಎಲ್ಲಿ ಬೇಕಾದ್ರೂ ಆಟೋ ಹುಡುಕ್ಕೊಂಬರೋರು. ಇವಾಗ ಆ ತರ ಇಲ್ವಲ್ಲ. ಟೆಕ್ನಾಲಜಿನೂ ಚೇಂಜ್ ಆಗಿದೆ. ಇದ್ದಂಗೆ ಇರುತ್ತಾ? ಇವತ್ತು ಕಸ್ಟಮರ್ ಇರೋದಕ್ಕೆ ನಾವು ಹೋಗ್ಬೇಕು. ಬಾಡಿಗೆ ತಗೊಂಡು ಇವತ್ತು. ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು. ಎಲ್ಲ ಕಾಲಕ್ರಮೇಣ ಹೆಂಗ್ ಚೇಂಜ್ ಆಗುತ್ತೆ ಹಂಗೆ ನಾವು ಚೇಂಜ್ ಆಗ್ಬೇಕು. ಹಂಗಾಗಿ ಇವತ್ತು ನೀವು ಚೇಂಜ್ ಆಗ್ಬೇಕು ಇವತ್ತು. ಈ ಪಬ್ಲಿಕ್ ಸ್ಪೇಸ್ ಅಲ್ಲೆಲ್ಲ ಸ್ಮೋಕ್ ಮಾಡೋದು ಇದೆಲ್ಲ ಕಂಟ್ರೋಲ್ ಮಾಡ್ಬೇಕು. ಎಷ್ಟು ನಾವು ಡ್ರೈವಿಂಗ್ ನೋಡ್ತಾ ಇರ್ತೀವಿ ಪ್ರತಿನಿತ್ಯವ. ಎಷ್ಟು ಸ್ಮೋಕ್ ಮಾಡ್ಕೊಂಡು ಆಟೋದಲ್ಲೇ ಓಡಿಸ್ಕೊಂಡು ಸ್ಮೋಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೆಲ್ಲ ಪಬ್ಲಿಕ್ಸ್‌ಗೆಲ್ಲ ಹೊಗೆ ಬರ್ತಾ ಇರುತ್ತೆ. ಆ ಸ್ಮೆಲ್ ಕುಡಿಬೇಕು. ಯಾರು ಕೇಳಕ್ಕಾಗಲ್ಲ ಪಾಪ ಬಿಡು ನಮಗೆ ಯಾಕೆ ಅಂತ ಪಬ್ಲಿಕ್ ಸುಮ್ನೆ ಆಗ್ಬಿಡ್ತಾರೆ. ಯಾಕಂದ್ರೆ ಗೊತ್ತಿರ್ಬೇಕು ಈ ಆಟೋದವ್ರು ಕೇಳಕ್ ಹೋದ್ರೆ ಕಿರಿಕ್ ಮಾಡ್ತಾರಪ್ಪ, ಜಗಳ ಮಾಡ್ತಾರೆ. ನಮಗೇನ್ ಬಿಡು ನಮ್ ಪಾಡಿಗೆ ನಾವು ಹೋಗೋಣ ಅವ್ರು ಏನಾರು ಮಾಡ್ಕೊಳ್ಳಿ ಅಂತಾರೆ. ಹಾಗಾಗಿ ಇದೆಲ್ಲ ನೀವು ಮಾಡ್ತಾ ಇರೋ ತಪ್ಪು ಅಂತ ನಿಮಗೆ ಗೊತ್ತಿದ್ರು ಮತ್ತೆ ಮತ್ತೆ ತಪ್ಪು ಮಾಡ್ತೀರಾ. ಅದೇನು ಅಂತ ಅರ್ಥ ಆಗ್ತಿಲ್ಲ. ನೀವೇ ತಿಳ್ಕೋಬೇಕು. ನೀವೇ ತಿಳ್ಕೊಂಡು ಚೇಂಜ್ ಆಗ್ಬೇಕು. ಚೇಂಜ್ ಆಗಿಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಇದು ಬೇರೆ ಯಾರಿಗೂ ಅಂತೂ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಸಂಪಾದನೆಗೆ ಪ್ರಾಬ್ಲಮ್ ಆಗತ್ತೆ. ನೀವ್ ಯಾರೋ ಒಂದು ಸ್ವಲ್ಪ ಜನ 4 ಜನ ಮಾಡೋ ಕೆಲ್ಸಕ್ಕೆ ಆಟೋದವ್ರು ಎಲ್ಲರಿಗೂ ಕೆಟ್ಟ ಹೆಸರು. ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇರೋರ್ಗೆಲ್ಲಾನ. ಹಾಗಾಗಿ ನೀವೆಲ್ಲ ಚೇಂಜ್ ಆಗಿ ಪಬ್ಲಿಕ್ಸ್ ಒಳ್ಳೆ ಸರ್ವಿಸ್ ಕೊಟ್ರೆ ಖಂಡಿತ ಎಲ್ಲಾ ಪಬ್ಲಿಕ್ಸ್ ನಿಮಗೂ ಸಪೋರ್ಟ್ ಮಾಡೇ ಮಾಡ್ತಾರೆ ಆಟೋ ಡಿಪಾರ್ಟ್ಮೆಂಟ್‌ಗಳು. ಯಾಕೆಂದ್ರೆ ನೀವು ಅದೇ ತರ ಪಬ್ಲಿಕ್ಸ್ ಹತ್ರ ನಡ್ಕೋಬೇಕು ರೆಸ್ಪೆಕ್ಟ್ ಕೊಟ್ಟು. ನೀವು ಆ ತರ ನಡ್ಕೊಂತ ಇಲ್ಲ ಕೆಲವ್ರ ಹತ್ರನ. ಕೆಲವರು ತುಂಬಾ ಕೆಟ್ಟ ವರ್ತನೆ, ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು, ಏನೋ ಒಂಥರ ಮಿಸ್‌ಬಿಹೇವಿಯರ್ ಆ ತರ ಮಾಡ್ತೀರ ಕೆಲವೊಂದಿಷ್ಟು ಜನ. ಹಂಗಾಗಿ ಇವತ್ತು ಆಟೋ ಡಿಪಾರ್ಟ್ಮೆಂಟ್ ಅಂದ್ರೆ ಪಬ್ಲಿಕ್ಸ್‌ಗೆ ಬೇಸರ. ಯಪ್ಪಾ ಸುಮ್ನಿರಪ್ಪ ಅವ್ರ ಸವಾಸನೆ ಬೇಡ, ಅವ್ರ ಬಗ್ಗೆ ಮಾತಾಡೋದೇ ಬೇಡ ಅಂತಾರೆ. ಆ ಲೆವೆಲ್‌ಗೆ ಆಗ್ಬಿಟ್ಟಿದೆ ನೀವು ಮಾಡ್ತಿರೋಂತ ಕೆಲ್ಸ. ಇವತ್ತು ಹೇಳ್ಬೋದು ನಾನು ಏನೋ ಈ ವಿಡಿಯೋ ಮಾಡಿರೋದ್ರ ಕೆಟ್ಟ ಕಮೆಂಟ್ಸ್ ನನಗೂ ಹಾಕ್ತೀರಾ. ತೊಂದ್ರೆ ಇಲ್ಲ ಏನಾರು ಹಾಕಿ. ನಾನು ಇರೋದೇ ಹೇಳಿದೀನಿ. ನಾನು ಇಲ್ದೇ ಇರೋದು ಏನು ಹೇಳಿಲ್ಲ. ಯಾರೋ ಒಂದಿಷ್ಟು ಜನ ಮಾಡೋ ತಪ್ಪಿಗೆ ಇವತ್ತು ಎಲ್ಲಾರ್ಗು ನಿಮಗೆ ಪ್ರಾಬ್ಲಮ್, ನಿಮಗೆ ಆಗ್ತಿರೋ ತೊಂದ್ರೆ ಅಂತ ಇರೋದು ಹೇಳಿದೀನಿ. ಆಗಿದೆ ಇದೆಲ್ಲರೂ ಇವತ್ತು ಎಲ್ಲ ಹೊರಗಡೆ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರನೇ ಇದು. ಹೈಕೋರ್ಟ್ ಇಂದ ಹಿಡಿದು ಪಬ್ಲಿಕ್ಸ್ ಎಲ್ಲಾ ಕಡೆ ಇದೇ ವಿಚಾರನ ಚರ್ಚೆ ಆಗ್ತಾ ಇರೋದು ಇವತ್ತು ಬೆಂಗಳೂರಲ್ಲಿ. ಹಂಗಾಗಿ ಇರೋದ್ ಹೇಳಿದೀವಿ ಅಷ್ಟೇ ನಾವು. ಇಲ್ದೇ ಇರೋದು ಯಾವ್ದೇ ತರ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಯಾವ್ದು ಅಂತೂ ಮಾತಾಡಿಲ್ಲ. ಹಂಗಾಗಿ ನೀವು ಚೇಂಜ್ ಆದ್ರೆ ಖಂಡಿತ ಎಲ್ಲಾರ್ಗೂ ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ. ನೀವು ಏನೋ ಒಂದು ಕೆಟ್ಟ ದೃಷ್ಟಿ ಇಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಇದನ್ನೇ ಮಾಡ್ತಾ ಇದೀರಾ. ಬಟ್ ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ. ಗೊತ್ತಿರ್ಬೇಕು ನಿಮ್ಗೆ. ನೀವ್ ಎಷ್ಟು ತೊಂದರೆ ಕೊಡ್ತೀರಾ ಬೈಕ್ ಟ್ಯಾಕ್ಸ್‌ಗೆ, ಅಷ್ಟು ಬೈಕ್ ಟ್ಯಾಕ್ಸಿ ಇನ್ನೂ ಒಂಥರ ಏನೋ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರತ್ತೆ. ಹಂಗಾಗಿ ನೀವು ಫಸ್ಟ್ ಚೇಂಜ್ ಆಗಿ, ಎಲ್ಲ ನೀವು ಒಳ್ಳೆ ಸರ್ವಿಸ್ ಕೊಡಿ ಕಸ್ಟಮರ್‌ಗೆ. ಪಬ್ಲಿಕ್ಸ್ ಹತ್ರ ಒಳ್ಳೆ ರೀತಿಯಿಂದ ನಡ್ಕೊಳ್ಳಿ. ಖಂಡಿತ ನಿಮ್ಗೂ ಕೂಡ ಒಳ್ಳೇದಾಗತ್ತೆ. ಎಲ್ರೂ ಒಳ್ಳೆ ರೀತಿಲಿ ಜೀವನ ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಕನ್ನಡದವ್ರೇ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರಿಗೆ ಅವರೇ ಸಪೋರ್ಟ್ ಮಾಡ್ಕೊಂಡು ಒಗ್ಗಟ್ಟಾಗಿ ಇರ್ಬೇಕಿಲ್ಲಿ. ನಾಳೆ ದಿವಸ ಏನಾರ ಪ್ರಾಬ್ಲಮ್ ಅಂದ್ರೆ ಕನ್ನಡದವರೇ ಒಂದಾಗಬೇಕು. ಬೇರೆ ಯಾರು ಬರಲ್ಲ ಇಲ್ಲಿಗೆ. ಹಂಗಾಗಿ ನೀವೇ ಕಿತ್ತಾಡ್ಕೊಂಡು ನೀವೇ ಕನ್ನಡದವರಿಗೆ ದುಶ್ಮನಿಗಳಾದ್ರೆ ನಾಳೆ ದಿವಸ ತುಂಬಾ ಕಷ್ಟ. ಕೆಲವೊಂದು ವಿಚಾರನ ಹಂಚ್ಕೋಬೇಕಾಗಿತ್ತು. ಹಂಗಾಗಿ ಹೇಳಿದೀನಿ ನನಗನ್ಸಿದ್ದು. ಏನಾದ್ರು ತಪ್ಪು ಅನ್ಸಿದ್ರೆ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸರಿ ಅಂದ್ರುನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಹೇಳಿದ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.